ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಗುಜರಾತ್ನ ಮತ್ತೊಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಅದು ನಿಜ, ಅದು ಪರಮೇಶ್ವರನಿಗೋಸ್ಕರ ಪರಮೇಶ್ವರನೇ ಸ್ಥಾಪನೆ ಆದಂಥ ಜಾಗ. ಈ ಜಾಗ ಗುಜರಾತ್ನ ಸಮುದ್ರ ತೀರ, ಗುಜರಾತ್ನ ಭಾವನಗರದ ಸಮುದ್ರ ತೀರದಲ್ಲಿರುವಂಥ ಜಾಗ. ಈ ಜಾಗಕ್ಕೆ ಐತಿಹಾಸಿಕವಾಗಿ, ಪೌರಾಣಿಕವಾಗಿ ಹಾಗೂ ಪ್ರಾಕೃತಿಕವಾಗಿ ಎಲ್ಲ ಮಹತ್ವ ಇದೆ. ಮೊದಲಿಗೆ ಪೌರಾಣಿಕವಾಗಿರುವಂಥ ಮಹತ್ವ ತಿಳ್ಕೊಳ್ಳೋಣ. ಮಹಾಭಾರತದ ಯುದ್ಧ ನಂತರ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾರೆ, ಈ ಯುದ್ಧ ಗೆದ್ದಾಯಿತು ಪರಮಾತ್ಮ, ಆದರೆ ಸ್ವಂತ ಅಣ್ಣ ತಮ್ಮಂದರನ್ನ ಕೊಂದಿರುವಂಥ ಕಳಂಕ ನಾವು ಇರೋ ತನಕ, ನಾವು ಹೋದ ಮೇಲೂ ಸಹ ಶಾಶ್ವತವಾಗಿ ನಮ್ಮ ಹೆಸರಲ್ಲಿ ಉಳ್ಕೊಂಡ್ಬಿಡುತ್ತೆ, ಮನಸ್ಸಿಗೂ ಭಾಳ ಭಾರ ಆಗ್ತಿದೆ, ಇದಕ್ಕೊಂದು ಪರಿಹಾರ ಕೊಡು ಅಂತ ಹೇಳ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿಮ್ಮೊಂದಿಗೆ ನಾನು ಒಂದು ಕಪ್ಪು ಹಸು ಹಾಗೂ ಕಪ್ಪು ಬಾವುಟ ಎರಡನ್ನೂ ಕೊಡ್ತೀನಿ. ನೀವು ಇವೆರಡರ ಜೊತೆ ದಾರಿ ಸಾಕ್ತಾ ಇದ್ದರೆ ಎಲ್ಲಿ ಈ ಬಾವುಟ ಬಿಳಿ ಆಗುತ್ತೋ, ಎಲ್ಲಿ ಈ ಹಸು ಬಿಳಿ ಆಗುತ್ತೋ ಆ ಜಾಗದಲ್ಲಿ ನಿಮಗೆ ಪರಮೇಶ್ವರನ ದರ್ಶನ ಆಗುತ್ತೆ. ಆ ಪರಮೇಶ್ವರನ ದರ್ಶನದ ನಂತರ ನೀವು ಇಲ್ಲಿ ಮಾಡಿರುವಂಥ ಲೋಕ ಕಲ್ಯಾಣಕ್ಕಾಗಿ ಮಾಡಿರುವಂಥ ಈ ಪಾಪ, ಈ ಕಳಂಕ ನಿವಾರಣೆ ಆಗುತ್ತೆ ಅಂತ. ಹೌದು, ಇದೇ ಜಾಗದಲ್ಲಿ ಪಂಚಪಾಂಡವರಿಗೆ ಪರಮಾತ್ಮನ ದರ್ಶನ ಆಗಿತ್ತು, ಪರಮೇಶ್ವರನ ದರ್ಶನ ಆಗಿತ್ತು. ಇದರ ಅಂಕಿತವಾಗಿ ಸಮುದ್ರದ ತೀರದಿಂದ ಸುಮಾರು 3 ಕಿಲೋಮೀಟರ್ ಮುಂದಕ್ಕೆ ಹೋದರೆ ಸಮುದ್ರ ತಾನಾಗೇ ದಾರಿ ಮಾಡಿಕೊಡುತ್ತೆ. ಇದನ್ನು ಕಣ್ಣಾರ ನೋಡಿ ಎಷ್ಟು ಆಶ್ಚರ್ಯಚಕಿತರಾಗ್ಬೋದು ಅಂದರೆ ತುಂಬ ತುಂಬ ಖುಷಿಯಾಗತ್ತೆ. ನಾವು ಇದೇ ಥರ ಹಾದು ಹೋಗಿ ಸಮುದ್ರ ಮಾಡಿದಂತಹ ದಾರಿಯಲ್ಲಿ ಹೋಗಿ ಪರಮ ಶಿವನ ದರ್ಶನ ಮಾಡಿ ಬಹಳ ಬಹಳ ಖುಷಿಯಾಯಿತು ಹಾಗೂ ಜೀವನ ಪುಳಕಿತವಾಯಿತು ಅಂತ ಅನಿಸುತ್ತೆ. ಇಂತಹ ಜಾಗದಲ್ಲಿ ಸಮುದ್ರ ಹೋಗೋದನ್ನು, ಸಮುದ್ರ ಬರೋದನ್ನು ಎರಡನ್ನೂ ನೋಡಿದಂತಹ ನಾವೇ ಧನ್ಯ ಅಂತ ನಾವು ಅನ್ಕೋತೀವಿ. ನೀವು ಸಹ ಇಂತಹ ಜಾಗದಲ್ಲಿ ನೀವು ನಿಮ್ಮ ಕಣ್ಣಿನಲ್ಲಿ ಪರಮೇಶ್ವರನ ದರ್ಶನ ಮಾಡಿ ನಾವು ಮಾಡಿರುವಂಥ ಪಾಪಗಳನ್ನು ಇಲ್ಲಿಗೆ ಕೊನೆ ಆಗುತ್ತೇನೋ ಅಂತ ಬಯಸಿ ಅಲ್ಲಿಂದ ಹಿಂದೆ ಮಾಡಿದ ತಪ್ಪುಗಳನ್ನು ಮಾಡದೆ ಮುಂದೆ ಜೀವನವನ್ನು ಸೊಗಸಾಗಿ ಸಾಗಿಸುವಂಥ ಜಾಗಕ್ಕೆ ಹೋಗಿ ಬನ್ನಿ. ನೀವು ಸಹ ಪರಮೇಶ್ವರನ ದರ್ಶನ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ಜಾಗದ ಬಗ್ಗೆ ಹೇಳೋ ತನಕ ನಾನು ನಿಮ್ಮ ಆದಿತ್ಯ. ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೋತ್ಸಾಹ ಎಂದಿಗೂ ಇರಲಿ. ಥ್ಯಾಂಕ್ ಯು ಸೊ ಮಚ್.